ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ರೀತಿಯ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಹೊಸ ತರಹದ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಆ ಕುಚ್ಚುಗಳನ್ನು ಮಾಡೋದಕ್ಕೆ ಈ ತರ ಕುಚ್ಚು ಯಾವ ತರ ಮಾಡ್ಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಒಂದು 120 ಕುಚ್ಚು ಇದೆ. ನಮ್ಗೆ ಜಾಸ್ತಿ ಉದ್ದವಾಗಿ ಕುಚ್ಚು ಈಸಿ ಮೆಥಡ್ ಅಲ್ಲಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. 1-2 ನಿಮಿಷದಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ಒಂದು ಸೀರೆಗೆ ಹೊಂದಿಸಲಾಗುವಷ್ಟು ಉದ್ದಕ್ಕೆ ಯಾವ ತರ ಮಾಡೋದಂತ ಕೂಡ ತೋರಿಸಿ, ಅದಾದ್ಮೇಲೆ ಕುಚ್ಚುಗಳನ್ನ ಮಾಡೋದನ್ನ ತೋರಿಸ್ತೀನಿ. ಈ ತರ ನೋಡಿ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗಮ್ ಹಚ್ಚಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ತರ ಅಂತ ನೋಡೋಣ. ಹಾಗೆ ನಾನಿಲ್ಲಿ ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲು, ಇದರಿಂದ ಹೋಲ್ ಮಾಡೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಫ್ಯಾಬ್ರಿಕ್ ಗಮ್ಮು, ಹಾಗೆ ಸಿಲ್ಕ್ ಥ್ರೆಡ್. ಈ ಥ್ರೆಡ್ ಅನ್ನ ಬಳಸಿ 120 ಕುಚ್ಚು ಒಂದೇ ಸಲಕ್ಕೆ ನಾವು ಸೀರೆ ಪೂರ್ತಿ ಆಗೋ ತರ ಯಾವ ತರ ಮಾಡೋದಂತ ನೋಡೋಣ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ ಒಂದು 4 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದೀನಿ. ಜರಿ ಥ್ರೆಡ್ ದಪ್ಪ ಬೇಡ ಅಂದ್ರೆ 2 ಎಳೆ ಕೂಡ ನೀವು ಪೋಣಿಸ್ಕೋಬಹುದು. ಈ ತರ ಪೋಣಿಸಿ ಹಾಕೋದ್ರಿಂದ ಕುಚ್ಚು ಕಟ್ಟೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇವಾಗ ಕುಚ್ಚು ಮಾಡೋದನ್ನ ನೋಡೋಣ. ನಿಮ್ಮ ಹತ್ರ ಈ ತರ 2 ಥ್ರೆಡ್ ಅಥವಾ 3 ಥ್ರೆಡ್ ಇದ್ರೆ, 120 ಎಳೆ ಬೇಕಂದ್ರೆ 3 ಥ್ರೆಡ್ ಇದ್ರೆ ಒಂದ್ 40 ಸಲ ಸುತ್ಕೊಂಡ್ರೆ ಸಾಕು. ನಾನಿಲ್ಲಿ ಕಾಲಿಂದ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಈ ಹೆಬ್ಬೆಟ್ ಇರುತ್ತಲ್ಲ, ಇದಕ್ಕೆ ಈ ಕುಚ್ಚನ್ನ ಈ ದಾರವನ್ನ ಈ ತರ ಹಾಕ್ಬೇಕು. ಈ ತರ ಹಾಕಿ ಈ ತರ ಇಟ್ಕೊಳ್ಳಿ. ಈ ಬೆಟ್ಟಿಂದ ಈ ತರ ನಿಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ನೀವು ಇದನ್ನ ಉದ್ದವಾಗಿ ಈ ಸೈಡ್ ಇಟ್ಕೋಬಹುದು. ನೋಡಿ, ಈ ತರ ಸುತ್ತುತ್ತಾ ಬನ್ನಿ. ಈ ತರ ಸುತ್ತೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಉದ್ದ ಮಾಡ್ತಿದ್ದೀನಿ. ನಿಮ್ಗೆ ಜಾಸ್ತಿ ಉದ್ದ ಬೇಕಂದ್ರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಉದ್ದವಾಗಿ ಇಟ್ಕೋಬಹುದು. ಈ ತರ ನಾನಿಲ್ಲಿ ಒಂದ್ 60 ಸಲ ಸುತ್ಕೋತೀನಿ. ಇವಾಗ ಒಂದೇ ಥ್ರೆಡ್ ಇದೆಯಲ್ಲ, 60 ಸಲ ಸುತ್ಕೊಂಡ್ಮೇಲೆ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ. ನೋಡಿ, 60 ಸಲ ಕಂಪ್ಲೀಟ್ ಆಗಿದೆ. ನಾನಿವಾಗ ಈ ಎರಡನ್ನ ಜಾಯಿಂಟ್ ಮಾಡ್ಕೋತೀನಿ. ಈ ಕಡೆ 60, ಈ ಕಡೆ 60, ಟೋಟಲ್ 120 ಕುಚ್ಚು ಬರುತ್ತೆ. ಒಂದ್ ವೇಳೆ ಇನ್ನೂ ಜಾಸ್ತಿ ಉದ್ದ ಬೇಕಂದ್ರೆ 120 ಸಲ ನೀವು ಪೂರ್ತಿಯಾಗಿ ಸುತ್ಕೊಂಡು ಒಂದೇ ಸೈಡ್ ಇಂದ ಕೂಡ ಮಾಡ್ಕೋಬಹುದು. ಅವಾಗ ತುಂಬಾ ಉದ್ದವಾದ ಕುಚ್ಚು ರೆಡಿ ಆಗುತ್ತೆ. ಇವಾಗ ನಾನು ಇದನ್ನ ಕಟ್ ಮಾಡ್ಕೋತೀನಿ. ಈ ತರ ಕಟ್ ಮಾಡ್ಕೊಂಡು ಈ ಕಡೆನೂ ಕೂಡ ಈ ತರ ಸಮವಾಗಿ ತಗೊಂಡು ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ನಮ್ಗೆ ಬೇಬಿ ಕುಚ್ಚು ಮಾಡೋದಕ್ಕೆ ಚೂಪಾಗಿ ಬೇಕು. ಅದಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋತೀನಿ. ಈ ತರ ಥ್ರೆಡ್ ಹಿಂದೆ ಮುಂದೆ ಮಾಡ್ಬೇಕು. ಈ ತರ ಸ್ವಲ್ಪ ಈ ತರ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಗಮ್ಮನ್ನ ಹಚ್ಬೇಕು. ಗಮ್ ಹಚ್ಚಿ ಇದನ್ನ ಚೂಪಾಗಿ ಮಾಡ್ಕೋತೀನಿ. ಸ್ವಲ್ಪ ಜಾಸ್ತಿ ಉದ್ದ ಮಾಡ್ಕೊಳ್ಳಿ. ಒಂದು 1/2 ಇಂಚ್ಗಿಂತ ಜಾಸ್ತಿ ಉದ್ದಕ್ಕೆ ನೀವು ಗಮ್ ಹಚ್ಬಿಟ್ರೆ ಚೂಪಾಗಿ ಬರುತ್ತೆ. ಸೇಮ್ ಸೂಜಿ ತರ ಆಗುತ್ತೆ. ಹೋಲ್ ಹಾಕಿದ ತಕ್ಷಣ ಅದು ಒಣಗಿರುತ್ತಲ್ಲ, ಗಟ್ಟಿ ಆಗಿರುತ್ತೆ. ಅವಾಗ ಕುಚ್ಚು ಹಾಕೋದಕ್ಕೆ ನೀಟಾಗಿ ಬರುತ್ತೆ. ಬೇಗನೆ ಹಾಕೊಂಡ್ಬಿಡ್ಬೋದು. ನೋಡಿ, 120 ಕುಚ್ಚು ರೆಡಿ ಆಯ್ತು. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ನಾನು ತೋರಿಸಿದ್ನಲ್ಲ, ಅದನ್ನ ಕೈ ಉದ್ದವಾಗಿ ಇಟ್ಕೊಂಡು ಮಾಡ್ಕೋಬಹುದು. ಈ ತರ 2 ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದೀನಿ. ಇದು ನೋಡಿ ಮುದ್ದೆ ಆಗಿ ಕಾಣಿಸ್ತಾ ಇದೆ. ಹಾಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನ ನಾನು ಸ್ಟ್ರೇಟ್ನರ್ ಅನ್ನ ಬಳಸಿ ನೀಟಾಗಿ ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಹಾಗೆ ಕುಚ್ಚುಗಳನ್ನ ಕೂಡ ಯಾವ ತರ ಮಾಡೋದಂತ ನೋಡೋಣ. ಇದನ್ನ ಸ್ಟ್ರೇಟ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡಿ, ಈ ತರ ಕುಚ್ಚುಗಳನ್ನ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದೀನಿ. ಈ ತರ ಕಾಣಿಸ್ತಾ ಇದೆ. ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಮೊದ್ಲೇ ಮಾರ್ಕ್ ಅನ್ನ ಮಾಡಿ ಇಟ್ಕೊಂಡು ಹಾಕ್ತೀನಂದ್ರೂ ಕೂಡ ಪರವಾಗಿಲ್ಲ. ನಾನು ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ನಿಮ್ಗೆ ಸ್ವಲ್ಪ ಗ್ಯಾಪ್ ಬೇಕಂದ್ರೆ ಈ ಬೆರಳಿಂದ ಮಾಡ್ಕೊಳ್ಳಿ, ಸೆಕೆಂಡ್ ಬೆರಳಿಂದ. ಇಲ್ಲ ಅಂದ್ರೆ ದೂರ ಬೇಕಂದ್ರೆ ಹೆಬ್ಬೆರಳಿಂದ ಗ್ಯಾಪ್ ಬಿಟ್ಕೊಂಡು ಮಾಡ್ಕೊಳ್ಳಿ. ನಾನು ಒಂದು ಡಿಸೈನ್ ಅನ್ನ ಒಂದೇ ತೋರಿಸ್ತೀನಿ. ಮೊದಲು ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನ ಈ ತರ ತಗೊಂಡ್ ಬನ್ನಿ. ನೋಡಿ, ಈ ತರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಸಲೀಸಾಗಿ ಬಂದ್ಬಿಡುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಇರೋ ಬೀಡನ್ನ ಹಾಕ್ತೀನಿ. ಈ ತರ ಹಾಕಿ ಒಂದಿಷ್ಟು ಉದ್ದಕ್ಕೆ ಬಿಟ್ಕೋತೀನಿ. ಈ ತರ ಇಟ್ಕೊಳ್ಳಿ. ಇವಾಗ
ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರ್ತೀವನಲ್ಲ, ಆ ನೀಡಲ್ಲು ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಜರಿ ಥ್ರೆಡ್ ಈ ತರ ಬಿಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಲಾಕ್ ಅನ್ನ ಮಾಡ್ಕೊಂಡ್ ಬಿಡ್ಬೇಕು. ನಾನು ಯಾವ ತರ ತೋರಿಸ್ತಿದ್ದೀನೋ ಈ ತರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ನಮ್ ಕೈಯಿಂದ ಜರುಗೋದಿಲ್ಲ, ಟೈಟ್ ಆಗಿ ಕೊಡುತ್ತೆ. ನೋಡಿ, ಈ ತರ ಬಿಟ್ರು ಕೂಡ ಕುಚ್ಚು ಜರುಗೋದಿಲ್ಲ. ಅದಾದ್ಮೇಲೆ ಮತ್ತೆ ಒಂದ್ 2 ಸಲ ನಾನು ಇದಕ್ಕೆ ಈ ತರ ಸುತ್ಕೋತೀನಿ. 4 ಎಳೆ ಇರೋದ್ರಿಂದ ಜರಿ ಥ್ರೆಡ್ ನಾನು ಒಂದ್ 2 ಸಲ ಮಾತ್ರ ಸುತ್ಕೋತೀನಿ. ಇವಾಗ ಬ್ಯಾಕ್ ಸೈಡ್ ಇಂದ ಈ ತರ ತಗೊಂಡ್ ಬನ್ನಿ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಅನ್ನ ಬಿಟ್ಟು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ಸಮವಾಗಿ ನೋಡ್ಕೊಂಡು ಕಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಇದೇ ಕುಚ್ಚಿಗೆ ನಾನು ಇಲ್ಲಿ ಮುಂದ್ಗಡೆ ಇದೆಯಲ್ಲ ಈ ಪಾರ್ಟ್ಗೆ ಇನ್ನೊಂದು 120 ಎಳೆ ಮಾಡ್ಕೊಂಡಿದ್ನಲ್ಲ ಆ ಕುಚ್ಚನ್ನ ಹಾಕ್ತೀನಿ. ಈ ತರ ಹಾಕೊಳ್ಳಿ. ಇದು ಕರೆಕ್ಟ್ ಆಗಿ ಈ ತರ ಬರ್ಲಿ. ನಾನು ಯಾವ ತರ ತೋರಿಸ್ತಿದ್ದೀನೋ ಆ ತರ ಇಟ್ಕೊಳ್ಳಿ. ಇವಾಗ ಮತ್ತೆ ಈಗ ಜರಿ ಥ್ರೆಡ್ ಇಂದ ಕಟ್ಬೇಕು. ಈ ತರ ಮೊದಲು ನೀಡಲ್ ಮುಂದ್ಗಡೆ ತಗೊಂಡ್ ಬನ್ನಿ. ಇನ್ನೊಂದ್ ತರ ಲಾಕ್ ತೋರಿಸ್ತೀನಿ ನೋಡಿ. ನಾವು ಹೂ ಕಟ್ತೀವಲ್ಲ ಆ ತರ ಈಗೂ ಕೂಡ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಒಂದ್ 2 ರಿಂದ 3 ಸಲ ನೀವು ಈ ತರ ಸುತ್ಕೋಬೇಕಾಗತ್ತೆ. ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಬೇಕು. ಈಗ ಇದನ್ನು ಕೂಡ ಇದರ ಸಮಕ್ಕೆ ನಾನು ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಇದ್ರೆ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಯೂಟಿಫುಲ್ ಆಗಿರುವಂತಹ ಒಂದು ಕುಚ್ಚು ರೆಡಿ ಆಯ್ತು. ಕಸ್ಟಮರ್ಗಳು ನಿಮ್ಗೆ ಡಬಲ್ ಕಲರ್ ನಲ್ಲಿ ಕುಚ್ಚು ಕಟ್ಟಿಕೊಡಿ ಅಂತ ಕೇಳಿದಾಗ ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ. ಇದಕ್ಕೆ 350 ಇಂದ 400 ವರೆಗೂ ನೀವು ಚಾರ್ಜ್ ಮಾಡ್ಕೋಬಹುದು. ಕೆಲವೊಂದ್ ಸಲ ಕಡಿಮೆ ಚಾರ್ಜ್ಗೂ ಕೂಡ 250 ಇಂದ 300ಗೂ ಕೂಡ ನಾವು ಇದನ್ನ ಹಾಕಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕಸ್ಟಮರ್ಗಳು ಒಂದೇ ತರ ಇರೋದಿಲ್ಲಲ್ಲ, ಅದಕ್ಕೋಸ್ಕರ ನೀವು ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕೂಡ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ಬೆರಳಿಂದ ತಗೊಂಡು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮೆಜರ್ಮೆಂಟ್ ಟೇಪ್ ಇಂದ ಮೊದಲೇ ಅಳತೆ ಮಾಡಿ ಕೂಡ ನೀವು ಹಾಕೋಬಹುದು. ಓಕೆ, ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನು ಈ ತರ ಕ್ರೋಶಾ ನೀಡಲ್ ನಿಂದ ಹೋಲ್ ಅನ್ನ ಮಾಡ್ಕೋತೀನಿ. ಇವಾಗ ಈ ಥ್ರೆಡ್ ಅನ್ನ ಈ ತರ ತಗೊಂಡ್ ಬರ್ತೀನಿ. ನೋಡಿ, 120 ಎಳೆ ಇದೆಯಲ್ಲ, ಇದನ್ನ ಈಗ ಡಬಲ್ ಮಾಡ್ಕೊಂಡು ಕುಚ್ಚು ಕಟ್ಟಿದಾಗ 240 ಎಳೆ ಆಗುತ್ತೆ. ಇದು ಸಿಂಗಲ್ ಕಲರ್ ನಲ್ಲಿ ಮಾಡ್ತಾ ಇದ್ದೀನಿ. ಈ ತರ ಬೀಡ್ ಅನ್ನ ಹಾಕಿದ್ದೀನಿ. ಇವಾಗ ಇದನ್ನ ಈ ತರ ಇಟ್ಕೊಳ್ಳಿ. ಇಟ್ಕೊಂಡು ಸಮವಾಗಿ ನೋಡ್ಕೊಳ್ಳಿ, ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಇದಕ್ಕಿವಾಗ ಈ ನೀಡಲ್ಲು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರ್ತೀನಿ. ತಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ತೀನಿ. ಅದಾದ್ಮೇಲೆ 1-2 ಸಲ ಈ ತರ ಸುತ್ತೀನಿ. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ತರ ಕಾಣಿಸುತ್ತೆ. ಇದಕ್ಕೆ 300 ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಡಿಸೈನ್ ಅನ್ನ ತೋರಿಸ್ತೀನಿ. ಮೊದಲು ಹೋಲ್ ಅನ್ನ ಮಾಡ್ಕೊಳ್ಳಿ ಕ್ರೋಶಾ ನೀಡಲ್ ನಿಂದ. ನಿಮ್ಮ ಹತ್ರ ಕ್ರೋಶಾ ನೀಡಲ್ ಇಲ್ಲ ಅಂದ್ರೆ ಯಾವುದಾದ್ರೂ ಡಬ್ಬಣದ ಸಹಾಯದಿಂದ ಅಥವಾ ದಪ್ಪವಾಗಿರುವಂತಹ ಸೂಜಿಯ ಸಹಾಯದಿಂದ ಕೂಡ ನೀವು ಹೋಲ್ ಅನ್ನ ಮಾಡ್ಕೋಬಹುದು. ಇದು ಕೂಡ ಸಿಂಗಲ್ ಕಲರ್ ನಲ್ಲಿ ತೋರಿಸ್ತಾ ಇದ್ದೀನಿ. 120 ಎಳೆ ಇದೆಯಲ್ಲ, ಈಗ ಡಬಲ್ ಮಾಡ್ಕೊಂಡಾಗ 240 ಎಳೆ ಆಗುತ್ತೆ. ಇದಕ್ಕೆ ಒಂದು ರಿಂಗ್ ಬೀಡ್ ಅನ್ನ ಹಾಕ್ತೀನಿ. ಈ ತರ ರಿಂಗ್ ಬೀಡ್ ಹಾಕಿ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಅದಾದ್ಮೇಲೆ ನೀಡಲ್ ಅನ್ನ ಬ್ಯಾಕ್ ಸೈಡ್ ಇಂದ ಮುಂದೆ ತಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದ್ಸಲ ಸುತ್ಕೊಳ್ಳಿ ಅಥವಾ 2 ಸಲ ಸುತ್ಕೊಂಡು ಇದಕ್ಕೆ ಒಂದು ಬೀಡ್ ಅನ್ನ ಹಾಕ್ತೀನಿ. 3mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಹಾಕಿ ಈ ಹೆಬ್ಬೆರಳಿಂದ ಇದನ್ನ ಟೈಟ್ ಆಗಿ ಇಟ್ಕೊಂಡು
ಮತ್ತೆ ಸುತ್ಕೋಬೇಕು. ಈ ತರ ಸುತ್ಕೊಂಡು ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡಬೇಕು. ಈ ರಿಂಗ್ ಬೀಡ್ ಇದೆಯಲ್ಲ, ಇದನ್ನ ಈ ತರ ಮಾಡ್ಕೊಳ್ಳಿ. ಈ ರಿಂಗ್ ಬೀಡು ಮತ್ತೆ ಈ ಸ್ಕ್ವೇರ್ ಶೇಪ್ ಬೀಡ್ ಇದೆಯಲ್ಲ, ಇದನ್ನ ಸ್ವಲ್ಪ ಜಾಸ್ತಿ ಟೈಟ್ ಆಗಿ ಹಿಡ್ಕೊಳ್ಳಕ್ಕೆ ಹೋಗ್ಬೇಡಿ, ಕೈಯಲ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ಈ ಡಿಸೈನ್ಗೆ 300 ಅರೌಂಡ್ ಅಥವಾ 350 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ಯಾವುದೇ ಡಿಸೈನ್ ಇರ್ಬೋದು, ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 4th ಡಿಸೈನ್ಗೆ ಮತ್ತೆ ಕ್ರೋಶಾ ನೀಡಲ್ ಇಂದ ಹೋಲ್ ಅನ್ನ ಮಾಡ್ತೀನಿ. ಅದಾದ್ಮೇಲೆ ಈ ಕುಚ್ಚನ್ನ ಈ ತರ ತಗೊಂಡ್ ಬನ್ನಿ. ಅದಾದ್ಮೇಲೆ ಇದಕ್ಕೆ ಈ ತರ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಈ ಬೀಡನ್ನ ಯೂಸ್ ಮಾಡಿದ್ರೆ 127 ಅಥವಾ ಲಾಸ್ಟ್ ಅಂದ್ರೆ 137 ಕುಚ್ಚು ಸಾಕಾಗುತ್ತೆ. ಯಾಕಂದ್ರೆ ಈ ಹೋಲ್ ಅಲ್ಲಿ ಹೋಗೋದಿಲ್ಲ, ಅದಕ್ಕೋಸ್ಕರ ಈ ತರ ಸಮವಾಗಿ ತಗೊಂಡು ಇವಾಗ ಜರಿ ಥ್ರೆಡ್ ಅನ್ನ ಈ ತರ ಮುಂದ್ಗಡೆ ತರ್ತೀನಿ. ತಂದು ಒಂದು ಲಾಕ್ ಅನ್ನ ಮಾಡ್ತೀನಿ. ಅದಾದ್ಮೇಲೆ 2 ಸಲ ಸುತ್ಕೊಂಡು ಇದಕ್ಕೆ ಒಂದು ಬೀಡ್ ಅನ್ನ ಆಡ್ ಮಾಡ್ತೀನಿ. ಈ ಬೀಡು ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಗೆ ಬೇಬಿ ಕುಚ್ಚಲ್ಲಿ ಗ್ರ್ಯಾಂಡ್ ಆಗಿ ಬೇಕು ಅಂತ ಕೇಳಿದಾಗ ಈ ತರ ಬೀಡ್ಸ್ ಗಳನ್ನ ಬಳಸಿ ಹಾಕಿ ಕೊಟ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ನೆಕ್ಸ್ಟ್ ಟೈಮ್ ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ನೀವು ಆದಷ್ಟು ಕಡಿಮೆ ರೇಟ್ ನಲ್ಲಿ ಸ್ವಲ್ಪ ನೋಡ್ಕೊಂಡು ಗ್ರ್ಯಾಂಡ್ ಆಗಿ ಹಾಕಿ ಕೊಟ್ರೆ ಕಸ್ಟಮರ್ಗಳು ಜಾಸ್ತಿ ಆಗಿ ಬರ್ತಾರೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನ ಕೆಳಗಡೆ ತಗೊಂಡು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಕೆಲವೊಂದು ಕಸ್ಟಮರ್ಗಳು ಕುಚ್ಚು ಸ್ವಲ್ಪ ಉದ್ದ ಇರ್ಲಿ ಅಂತ ಕೇಳ್ತಾರೆ. ಕೆಲವೊಂದು ಕಸ್ಟಮರ್ಗಳು ಶಾರ್ಟ್ ಆಗಿ ಇರ್ಲ ಅಂತಾರೆ. ಇನ್ನು ಕೆಲವೊಂದು ಕಸ್ಟಮರ್ಗಳು ನಮ್ಮ ಮೇಲೇನೆ ಬಿಟ್ಟಿರ್ತಾರೆ. ಅವಾಗ ನಾವು ನೀಟಾಗಿ ಹಾಕೊಡ್ಬೇಕಾಗತ್ತೆ. ನೆಕ್ಸ್ಟ್ 5th ಒನ್ ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ಕುಚ್ಚು. ಇದು ಎಲ್ಲರಿಗೂ ಇಷ್ಟ ಆಗತ್ತೆ. ಹಾಕೋದಕ್ಕೆ ಸಿಂಪಲ್, ಬಟ್ ನೋಡೋದಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದಕ್ಕೆ ಬೇಕಿದ್ರೆ ನೀವು 157 ಕುಚ್ಚು ಕೂಡ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 1.5 ಇಂಚಷ್ಟು ಬಿಟ್ಕೊಳ್ಳಿ ಅಥವಾ 2 ಇಂಚ್ ಆದ್ರೂ ಓಕೆ. ಈ ತರ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೇಮ್ ನಾವು ಕುಚ್ಚು ಯಾವ ತರ ಕಟ್ತೀವೋ ಮೊದಲು ಆ ತರ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 2-3 ಸಲ ಸುತ್ತಿ ಬ್ಯಾಕ್ ಸೈಡ್ ಇಂದ ಈ ತರ ತಗೊಂಡ್ ಬರೋದು. ಇದು ಬ್ಯಾಕ್ ಸೈಡ್ ಇಂದ ಇಲ್ಲ, ಸಾರಿ, ಈ ತರ ನೋಡಿ ನಾನು ಯಾವ ತರ ತೋರಿಸ್ತಿದ್ದೀನೋ ಈ ತರ ಸೈಡ್ ಅಲ್ಲಿ ತಗೊಂಡ್ ಬನ್ನಿ. ಇದಕ್ಕೆ ನಾನಿವಾಗ 3 ಬೀಡ್ಸ್ ಗಳನ್ನ ಹಾಕ್ತೀನಿ. 3 ಬೀಡ್ ಗಳನ್ನ ಹಾಕ್ತಾ ಇದ್ದೀನಿ. ಓಕೆ, ಈ ತರ ಹಾಕಿದ್ಮೇಲೆ ಇದನ್ನ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟ್ ಆಗಿ ಈ ಸೈಡ್ ತಗೊಂಡೋಗಿ ನೀಡಲ್. ಈ ಕಡೆ ತಂದು ಮತ್ತೆ ಇದಕ್ಕೆ 3 ಬೀಡ್ ಗಳನ್ನ ಹಾಕ್ಬೇಕು, ಸೇಮ್ ಸೈಜು. ಇಲ್ಲಿ ಪರ್ಲ್ ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಈ ತರ ಇಟ್ಕೊಳ್ಳಿ. ಇದನ್ನು ಕೂಡ ಕರೆಕ್ಟ್ ಆಗಿ ಇದನ್ನ ಬ್ಯಾಕ್ ಸೈಡ್ ಇಂದಾನೆ ಈ ತರ ತಗೊಂಡು ಇಲ್ಲಿಂದ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ನಾನು. ಈ ತರ ನೋಡಿ, ಈ ತರ ಲಾಕ್ ಮಾಡ್ಕೊಂಡು ಒಂದ್ಸಲ ಸುತ್ಕೋತೀನಿ. ಈ ತರ ಸುತ್ಕೊಂಡ್ಮೇಲೆ ಈಗ ಫಸ್ಟ್ ಬೀಡ್ ಕೆಳಗಡೆಗೆ ತಗೋತೀನಿ ಜರಿ ಥ್ರೆಡ್. ನೆಕ್ಸ್ಟ್ ಈ ಕಡೆನೂ ಕೂಡ ಫಸ್ಟ್ ಬೀಡ್ ಕೆಳಗಡೆ ಇನ್ನೊಂದು ಸಲ ತಗೋತೀನಿ, 2 ಸಲ. ಮತ್ತಿವಾಗ ಸೆಕೆಂಡ್ ಬೀಡ್ ಕೆಳಗಡೆ ಮತ್ತೆ ಇನ್ನೊಂದು ಸಲ. ಈಗ ಲಾಸ್ಟ್ 3rd ಬೀಡ್ ಕೆಳಗಡೆ. ಈಗ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಒಂದ್ಸಲ ಇರ್ಬೋದು, ಇಲ್ಲ 2 ಸಲ ಕೂಡ ಇರ್ಬೋದು. ಲಾಕ್ ಅನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಚ್ಕೋಬಾರ್ದಲ್ಲ ಲಾಸ್ಟ್ ಅಲ್ಲಿ, ಅದಕ್ಕೋಸ್ಕರ. ಇಲ್ಲಿ ಬೀಡ್ಸ್ ಗಳು 4 ಹಾಕ್ಬೋದು, 5 ಹಾಕ್ಬೋದು, ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಈಗ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ಅನ್ನ ಚುಚ್ಚಿ ಅದನ್ನ ಕೆಳಗಡೆ ತಗೊಂಡ್ ಬನ್ನಿ. ಈ ತರ ತಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸು. ಇದಕ್ಕೆ ನೀವು ಚಾರ್ಜಸ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಅದು ಕೂಡ ಅಷ್ಟೇ ಕಸ್ಟಮರ್‌ಗಳ ಮೇಲೆ ಡಿಪೆಂಡ್, ಹಾಗೆ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾ ಡಿಸೈನ್‌ಗಳು ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ. ಹಾಗೆ ಈಸಿಯಾಗಿ ಮಾಡ್ಕೋಬಹುದು. ಈ ಎಲ್ಲಾ ಡಿಸೈನ್‌ಗಳನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ. ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಇವತ್ತು ನಾನು ತೋರಿಸಿರುವಂತಹ ಈ 5 ಡಿಸೈನ್ಗಳಿಗೂ 250 ಇಂದ 350 ವರೆಗೂ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಡಿಸೈನ್ಗಳು. ನಿಮ್ಗೆ ಕ್ರೋಶಾ ಬರಲ್ಲ ಅಂದ್ರೂ ಕೂಡ ನೀವು ಈ ತರ ಕುಚ್ಚುಗಳನ್ನ ಹಾಕಿ ಮನೆಯಲ್ಲೇ ಕುಳಿತು ನೀವು ಅರ್ನಿಂಗ್ ಅನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.